ಮಿತ್ರ, ಜೈ ಹಿಂದ್. ಎಲ್ಲರಿಗೂ ಕೂಡ RPF ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ಇಷ್ಟು ದಿನ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ಎಫರ್ಟ್ ಅನ್ನ ಹಾಕಿ ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ ಅನ್ನ ಬರೀರಿ ಅಂತ ಹೇಳ್ತಾ ಇದೀನಿ. ಓಕೆ, ಎಲ್ಲರಿಗೂ ಕೂಡ ಮೆಸೇಜ್ಗಳು ಬಂದಿದ್ದಾವೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟು, ಎಕ್ಸಾಮ್ ಶಿಫ್ಟು ಇವನ್ನೆಲ್ಲ ನೀವು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಓಕೆ, ನಾನು ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಶನ್ ಆಲ್ರೆಡಿ ನಿಮ್ಗೆ 2 days ಬ್ಯಾಕ್ ಕೊಡಬೇಕಾಗಿತ್ತು, ಕೊಡಕ್ಕೆ ಆಗಿರಲಿಲ್ಲ. ಚೆಕ್ ಮಾಡ್ಕೊಂಡಿದ್ದೀರಿ. ಓಕೆ, ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಡೈರೆಕ್ಟೇ ಲಿಂಕ್ ಬಂದಿದೆ. ಆ ಲಿಂಕ್ನಲ್ಲಿ ಆ ನಂಬರ್ ಹಾಕಿ ನಿಮ್ಮ ಪಾಸ್ವರ್ಡನ್ನು ಹಾಕಿಬಿಟ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಸೊ ಇಂಟಿಮೇಷನ್ ಸ್ಲಿಪ್ ಅಂತ ಕೇಸಿಂದ ನಿಮ್ಗೆ ಅದು ಅಡ್ಮಿಟ್ ಕಾಲ್ ಲೆಟರ್ ಅಂತ ಅಲ್ಲ, ಅದು ಅಂದರೆ ನಿಮ್ಗೇನು ಬಂದಿದೆಯಲ್ಲ, ಈಗ 10 ದಿನದ ಎಕ್ಸಾಮ್ ಇತ್ತಪ್ಪ ಅಂದ್ರೆ 10 ದಿನದ ಹಿಂದ್ಗಡೆ ನಿಮ್ಗೆ ಒಂದು ಇಂಟಿಮೇಷನ್ ಸ್ಲಿಪ್ ಅಂತ ಹೇಳಿ ನಿಮ್ಮ ಫೋಟೋ, ನಿಮ್ಮ ನೇಮು, ನಿಮ್ಮ ರೋಲ್ ನಂಬರು, ನೆಕ್ಸ್ಟ್ ಪ್ರತಿಯೊಂದು ಕೂಡ ಅದರಲ್ಲಿ ಹಾಲ್ ಟಿಕೆಟ್ ಯಾವಾಗ ಥರ ಬರ್ತಲ್ಲ ಎಕ್ಸಾಮಿಗೆ ಹಾಲ್ ಟಿಕೆಟ್ ಅದೇ ಥರ ಶೋ ಆಗ್ತಾ ಇದೆ. ಓಕೆ, ಒಂದಿಷ್ಟು ಜನಕ್ಕೆ ಏನಿದೆಯಪ್ಪ ಅಂದರೆ, ಸರ್ ಎಕ್ಸಾಮ್ ನಾವು ಅನ್ಕೊಂಡಿರೋ ಹಾಗೆ ನಿಯರೆಸ್ಟ್ ಬಂದೇ ಇಲ್ಲಲ್ವಾ? ಓಕೆ, ಅದು ಕೂಡ ಯಾಕಂದ್ರೆ ಒಂದಿಷ್ಟು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇರಲಿ, ಪರವಾಗಿಲ್ಲ. RPF ಕಾನ್ಸ್ಟೇಬಲ್ ಹುದ್ದೆಗೆ ಬಹಳಷ್ಟು ಕಾಂಪಿಟೇಷನ್ ಇದೆ, ಗೊತ್ತಾಗಿದೆನಾ? ಯಾಕೆ ಕಾಂಪಿಟೇಷನ್ ಇದೆ? ಎಕ್ಸಾಮ್ ಸೆಂಟರ್ಗಳು ನಿಯರಾಗಿ ಯಾಕೆ ಕೊಟ್ಟಿಲ್ಲ, ಯಾವ ಕಾರಣಕ್ಕೋಸ್ಕರ ಕೊಟ್ಟಿಲ್ಲಪ್ಪ ಅಂದರೆ, ಇಲ್ಲಿ ನೋಡ್ಕೊಳ್ಳಿ, RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳಿಗೆ 5 ವರ್ಷದ ಹಿಂದೆ ಕನ್ಫರ್ಮ್ ಅನ್ನ ಮಾಡಿದ್ರು ಇದನ್ನ. ಆದ ಕಾರಣಕ್ಕೋಸ್ಕರ ಹೆವಿ ಕಾಂಪಿಟೇಷನ್. ಇದರ ಡಿಸಿಪ್ಲಿನು, ಇದರ ವರದಿ ಎಷ್ಟು ಬೆಸ್ಟ್ ಇದೆಯಪ್ಪ ಅಂತಂದ್ರೆ, ಎಲ್ಲರೂ ಕೂಡ ಈ ಸರಿ ನನ್ನ RPF ಕಾನ್ಸ್ಟೇಬಲ್ ಹುದ್ದೆಯನ್ನ ಪಡೆದುಕೊಳ್ಳಬೇಕಂತ ಹೇಳಿಸಿಂದ ಪ್ರತಿಯೊಬ್ಬರು ಕೂಡ ಟಾರ್ಗೆಟ್ ಅನ್ನ ಇಟ್ಕೊಂಡು ಕುಂತಿದಾರ. ಓಕೆ, ಇದು ಬೆಸ್ಟ್ ಆಗಿರ್ತಕ್ಕಂಥ ರೈಲ್ವೆದಲ್ಲೇ ಹುದ್ದೆ. ಇದು ನೋಡ್ಕೊಳ್ಳಿ, ಹೈಟ್ ಕೂಡ ಕಡಿಮೆ ಇದೆ ತಾನೆ. ಎಷ್ಟಿದೆ? 165 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿದ್ರೆ ಇದಕ್ಕೆ ಅಪ್ಲಿಕೇಬಲ್ ಆಗ್ತಿದೆ. ಏಜ್ ಕೂಡ ಜಾಸ್ತಿ ಇದೆ. ಓಕೆ, ಎಕ್ಸಾಮ್ ಸಿಲೆಬಸ್ ಕೂಡ 120 ಮಾರ್ಕ್ಸ್, 120 ಕ್ವಶನ್ಸ್. ಎಕ್ಸಾಮ್ ಕೂಡ ಕನ್ನಡದಲ್ಲೇ ಎಕ್ಸಾಮ್, ಏನಪ್ಪಾ ಅಂದ್ರೆ ಕನ್ನಡದಲ್ಲೇ ಎಕ್ಸಾಮ್ ಅನ್ನ ನಡೆಸ್ತಾ ಇದ್ದಾರೆ. ಆದ ಕಾರಣಕ್ಕೋಸ್ಕರ ಅಷ್ಟು ಕಾಂಪಿಟೇಷನ್ ಆಗ್ತಾ ಇದೆ. ಯಾರೆಲ್ಲ ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟು, ಎಕ್ಸಾಮ್ ಶಿಫ್ಟ್ ಅನ್ನ ಚೆಕ್ ಮಾಡ್ಕೊಂಡಿದ್ದೆಲ್ಲ, ಇಂಟಿಮೇಷನ್ ಸ್ಲಿಪ್ ಅಂತ ಓಪನ್ ಆಗ್ತಾ ಇದೆ, ಚೆಕ್ ಅನ್ನ ಮಾಡ್ಕೊಡಿ. ಸರ್ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ? ಅಡ್ಮಿಟ್ ಕಾರ್ಡ್ ನೋಡ್ರಿ, ನಿಮ್ಮ ಎಕ್ಸಾಮ್ ಯಾವ ಡೇಟಿಗೆ ಇದೆಯಲ್ಲ ಆ ಡೇಟ್ ಬ್ಯಾಕ್ ಅಂದ್ರೆ 4 days ಬ್ಯಾಕ್ ಮಾತ್ರ ನಿಮ್ಗೆ ಅಡ್ಮಿಟ್ ಕಾರ್ಡ್ ಶೋ ಆಗುತ್ತೆ. ಆ ಅಡ್ಮಿಟ್ ಕಾರ್ಡ್ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು ಸರ್? ಅಲ್ಲಿ ಏನಾದರೂ, ಯಾಕಂದ್ರೆ ಲಾಂಗ್ ರೂಟ್ ಔಟ್ ಆಫ್ ಸ್ಟೇಟ್ ಹೋಗಿರ್ತೀರಿ, ಏನಾದರೂ ಡಾಕ್ಯುಮೆಂಟ್ಸ್ ಇರಲಿಲ್ಲಪ್ಪ ಅಂತಾರೆ ಹೊರಗಡೆ ಹಾಕಿದ್ರೆ ಸೊ ಬಹಳಷ್ಟು ತೊಂದರೆಗಳಾಗ್ತಿರ್ತಾವೆ. ಅಲ್ಲಿ ನಮ್ಮ ಕನ್ನಡ ಬರ್ತಿರೋದಲ್ಲ, ಭಾಳ ಆದರೆ ಲೇಡೀಸಿಗೆ ಮಾತ್ರ ಹುಬ್ಳಿ ಸೆಂಟರ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲರಿಗೂ ಕೂಡ ಔಟ್ ಆಫ್ ಸ್ಟೇಟೇ ಕೊಟ್ಟಿದ್ದಾರೆ. ಮೈಸೂರು ಕೂಡ ಕೊಟ್ಟಿದ್ದಾರೆ, ಒಂದಿಷ್ಟು ಜನಕ್ಕೆ ಎಲ್ಲೇ ಒಬ್ಬರದು. ಆಲ್ಮೋಸ್ಟ್ ಆಲ್ ಲಾಂಗ್ ಕೊಟ್ಟಿದ್ದಾರೆ. ಓಕೆ, ಲಾಂಗ್ ಕೊಟ್ಟಿದ್ದಾರೆ ಅಂತ ಹೇಳಿ ಯಾರು ಕೂಡ ಬಿಡಕ್ ಹೋಗ್ಬೇಡ್ರಿ. ಪ್ರತಿಯೊಬ್ಬರು ಕೂಡ ಎಕ್ಸಾಮಿಗೆ ಅಟೆಂಡ್ ಆಗ್ರಿ. ಎಕ್ಸಾಮಿಗೆ ಅಟೆಂಡ್ ಆದ್ರೆ ಬೆಸ್ಟ್ ಆಪರ್ಚುನಿಟಿ ಇದೆ. ಯಾಕೆ ಹೇಳ್ತಾ ಇದ್ದೀನಿಪ್ಪ ಅಂತಂದ್ರೆ, ಎಕ್ಸಾಮ್ ಪಾಸ್ ಆದವರು ಫಿಸಿಕಲ್ ನಲ್ಲಿ ಪಾಸ್ ಆಗೋದು ಬಹಳ ಕಷ್ಟ, ಗೊತ್ತಿರ್ಬೋದು ನಿಮ್ಗೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಟೈಮಿಂಗ್ ಎಷ್ಟಿದೆಯಪ್ಪ ಅಂದ್ರೆ 5:45 ನಿಮಿಷದಲ್ಲಿ ರನ್ನಿಂಗ್ ಅನ್ನ ಮಾಡಬೇಕು, 1600 ಮೀಟರ್ ಅನ್ನ. ಇದು ಯಾರ ಕೈಲಿ ಸಾಧ್ಯ ಹೇಳಿ ನೋಡೋಣ. ಇದು ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯಲ್ಲ, ಎಷ್ಟು ಪ್ರಯತ್ನ ಮಾಡ್ತೀಯಲ್ಲ, ಅದು ಮಾತ್ರ ಸಾಧ್ಯ. ನೀವೇನಾದ್ರೂ ನಾನು ಎಕ್ಸಾಮ್ ಕ್ಲಿಯರ್ ಮಾಡಿ ಫಿಸಿಕಲ್ ಅನ್ನ ಆರಾಮ್ಸೆ ಓಡಿದ್ರಾಯ್ತು 15-20 ದಿನದಲ್ಲಿ ಅಂತ ಅನ್ನೋರಿದ್ರೆ ತಪ್ಪು ಕಲ್ಪನೆ. ಆರ್ಮಿ ರ್ಯಾಲಿ ಯಾರೆಲ್ಲ ಟ್ರೈ ಮಾಡಿದ್ರಿ, ಆರ್ಮಿ ರನ್ನಿಂಗ್ ಅನ್ನ ಯಾರೆಲ್ಲ ಕ್ಲಿಯರ್ ಮಾಡಿದಿರಲ್ಲ, ಇದನ್ನ ಕ್ಲಿಯರ್ ಮಾಡೋಕೆ ಸಾಧ್ಯ. ನಿಮ್ಗೆ ಅನ್ಕೊಳ್ಬಹುದು 5:45 ಸೆಕೆಂಡ್ ಅಲ್ಲಿ ನಾನು ಕ್ಲಿಯರ್ ಮಾಡಬಹುದು, ಮಾಡ್ತೀನಿ ಅಂತ ಹೇಳಿ ಕಾನ್ಫಿಡೆಂಟ್ ಅನ್ನೇ ಯಾವತ್ತೂ ಇಟ್ಕೊಳಕ್ ಹೋಗ್ಬೇಡ್ರಿ. ಎಕ್ಸಾಮ್ ಬರೆಯೋದರ ಜೊತೆಗೆ ಫಿಸಿಕಲ್ ಅನ್ನ ಕಂಪಲ್ಸರಿಯಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಫಿಸಿಕಲ್ ನಲ್ಲಿ ಫೇಲ್ ಆದ್ರಿಯಪ್ಪ ಅಂದರೆ ಬಹಳಷ್ಟು ತೊಂದರೆ ಆಗುತ್ತೆ. ಎಕ್ಸಾಮ್ ನಲ್ಲಿ ನಾರ್ಮಲಿ ಆಲ್ಮೋಸ್ಟ್ ಆಲ್ ಎಲ್ಲರನ್ನು ತಗೊಳ್ತಾರ, ಯಾಕಂದ್ರೆ ಫಿಸಿಕಲ್ ಹಾರ್ಡ್ ಇರೋ ಕಾರಣದಿಂದ ಬಹಳ ಜನ ಫೇಲ್ ಆಗ್ತಾರ. ಯಾಕಂದ್ರೆ ಟ್ಯಾಲೆಂಟೆಡ್ ಇದ್ದವರು ಫಿಸಿಕಲ್ ನಲ್ಲಿ ವೀಕ್ನೆಸ್ ಇರ್ತಾರ. ಆದ ಕಾರಣಕ್ಕೋಸ್ಕರ ಒಂದು ಲೆವೆಲ್ಗೆ ನಿಮ್ಮ ಫಿಸಿಕಲ್ಗೆ ಸೆಲೆಕ್ಷನ್ ಅನ್ನ ಮಾಡ್ಬೋದ. ಫಿಸಿಕಲ್ಗೆ ಪ್ರತಿಯೊಬ್ರು ಕೂಡ ಎಕ್ಸಾಮ್ ಕ್ವಾಲಿಫೈ ಆಗಿ ಫಿಸಿಕಲ್ಗೆ ಬಂದ್ರಪ್ಪ ಅಂದ್ರೆ ಯಾವ ತರ ಫಿಸಿಕಲ್ ನಡೀತದಪ್ಪ ಅಂದ್ರೆ 1600 ಮೀಟರಿಂಗ್ ಅನ್ನ
5:45 ಸೆಕೆಂಡ್ ಓಡಬೇಕು. ನಿಮ್ಮ ಹೈಟ್ ಬಂದ್ಬಿಟ್ಟು 165 ಸೆಂಟಿಮೀಟರ್ ಹೈಟ್ ಇರ್ತತಿ. ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಇರ್ತತಿ. ಪ್ರತಿಯೊಬ್ರು ಕೂಡ ಪಾಸ್ ಆಗ್ತೀರಿ. ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಡ್ರಿ. ಕನ್ನಡದಲ್ಲೇ ಕೂಡ ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾ ಇದಾರ. ಪ್ರತಿಯೊಬ್ಬರಿಗೆ ಕೂಡ ನಾನು ಇನ್ಫಾರ್ಮೇಶನ್ 2 ಡೇಸ್ ಬ್ಯಾಕೆ ಕೊಡ್ಬೇಕಾಗಿತ್ತು. ಏನೇನ್ ಬೇಕು, ಅಡ್ಮಿಟ್ ಕಾರ್ಡ್ ತಗೊಂಡೋಗ್ರಿ, ಆಧಾರ್ ಕಾರ್ಡ್ ತಗೊಂಡೋಗ್ರಿ, ಏನಾದ್ರೂ ಇನ್ನೊಂದು ID ಪ್ರೂಫ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ತಗೊಂಡೋಗ್ರಿ. ಅದರ ಜೊತೆಗೆ ಇಲ್ಲಪ್ಪ ಅಂತಂದ್ರೆ ಬಿಟ್ಟೋಗ್ರಿ, ಒಂದು ID ಪ್ರೂಫ್ ಅನ್ನ ತಗೊಂಡೋಗ್ರಿ. ನಿಮ್ಮ ಅಪ್ಲಿಕೇಶನ್ದಲ್ಲಿ ಯಾವ ತರ ನೇಮ್ ಇದೆಯಲ್ಲ ಅದೇ ತರ ನೇಮ್ ಆಗಿರತಕ್ಕಂಥ ID ಪ್ರೂಫ್ ಅನ್ನ, ಆಧಾರ್ ಕಾರ್ಡ್ ಅನ್ನ ತಗೊಂಡೋಗ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಒರಿಜಿನಲ್ಲೇ ತಗೊಂಡೋಗ್ರಿ ಆಧಾರ್ ಕಾರ್ಡ್ ಅನ್ನ. ಯಾವುದೇ ತರನಂತ ಜೆರಾಕ್ಸ್ ನಡೆಯುವುದಿಲ್ಲ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಸರ್ ನಂದು ಏನು ಅಪ್ಲಿಕೇಶನ್ ಅನ್ನ ರಿಜಿಸ್ಟ್ರೇಷನ್ ಮಾಡುವಾಗ ಒಂದು ಸ್ಪೆಲ್ ಮಿಸ್ಟೇಕ್ ಆಗಿದೆ, ಏನ್ ಮಾಡ್ಬೇಕು? SSLC ಮಾರ್ಕ್ ಶೀಟ್ ಅನ್ನ ತಗೊಂಡೋಗ್ರಿ. ಏನಪ್ಪಾ ಅಂದ್ರೆ ನಿಮ್ಮ 10th ಮಾರ್ಕ್ ಶೀಟ್ ಅನ್ನ ಒರಿಜಿನಲ್ಲೇ ತಗೊಂಡು ಹೋಗ್ಬೇಕಾಗತ್ತ. ಓಕೆ ಸರ್ ನಂದು SC ST ಇದೆ, ನನಗೆ ಟ್ರಾವೆಲ್ ಫ್ರೀ ಅಂತ ಕೊಟ್ಟಿದಾರ. ಸೊ ಏನಾದರೂ ಫ್ರೀ ಕೊಡ್ತಾರ ನಮಗೆ? ಎಸ್, ನಿಮಗೂ ಕೂಡ ಕೊಡ್ತಾರ. ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಹೋಗ್ರಿ, ನಿಮ್ಮ ಅಡ್ಮಿಟ್ ಕಾರ್ಡ್ ತಗೊಂಡು ಹೋಗ್ರಿ, ಆಧಾರ್ ಕಾರ್ಡ್ ತಗೊಂಡು ಹೋಗ್ರಿ. ಅಲ್ಲಿ ಫ್ರೀ ಆಗಿರ್ತಕ್ಕಂಥ ಒಂದು ಸ್ಲಿಪ್ ಬರ್ತೈತಿ. ಆ ಸ್ಲಿಪ್ ಅನ್ನ ತಗೊಂಡು ಹೋಗ್ರೆ ನಿಮ್ಗೆ ಎಲ್ಲಿಂದ ಹಿಡಿದು ಎಲ್ಲಿ ಮಠ ನೀವು ಸ್ಟೇಷನ್ಗೆ ಫ್ರೀ ಎಲ್ಲಿಂದ ಹತ್ತಿರಲ್ಲ. ಆದರೆ ಅಪ್ಲಿಕೇಶನ್ ಹಾಕುವಾಗ ಯಾವ ಸ್ಟೇಷನ್ ಅಂತ ಕೇಳಿರ್ತಾ ಆ ಸ್ಟೇಷನ್ ಇಂದ ನಿಮ್ಗೆ ಎಕ್ಸಾಮ್ ಸೆಂಟರ್ಗೆ ಹೋಗೋ ಮಟನು, ನಿಮ್ಗೆ ಟ್ರೈನ್ ಎಕ್ಸಾಮ್ ಸಿಟಿಗೆ ಹೋಗೋ ಮಟನು ಫ್ರೀಯಾಗೆ ಇರ್ತದೆ. ಓಕೆ ಸರ್ ನನ್ನ ಎಕ್ಸಾಮ್ ಈ ಡೇಟಿಗಿದೆ, ನಾನು ಟ್ರೈನ್ ಬುಕ್ ಮಾಡ್ಕೊಳ್ಬೋದಾ? ಎಸ್, ಬುಕ್ ಮಾಡ್ಕೊಳ್ಳಿ. ಬಹಳಷ್ಟು ಟ್ರೈನ್ ರಶ್ ಆಗುತ್ತೆ. ನನ್ನ ಪ್ರಕಾರ ಏನು ದೋನ್ಶೆ ನಿಮ್ಗೆ 100-200 ರೂಪಾಯಿ ಅಷ್ಟೇ ಜಾಸ್ತಿ ಆಗ್ಬೋದು ಜನರಲ್ ಸೀಟ್ಕಿನ. ಕನ್ಫರ್ಮ್ ಆಗಿ ಸೀಟನ್ನು ಕನ್ಫರ್ಮ್ ಮಾಡ್ಕೊಂಡ್ರಪ್ಪ ಅಂದ್ರೆ ಬೆಟರ್. ಓಕೆ, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗ್ರಿ. 2 ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನು ರೀಸೆಂಟಾಗಿ ತಗೊಂಡೋಗ್ರಿ. 2 ಪಾಸ್ಪೋರ್ಟ್ ಸೈಜನ್ನು ತೊಗೊಂಡೋಗ್ರಿ. ಇನ್ಫಾರ್ಮ್ ಅನ್ನ ಯಾರು ಕೂಡ ಕೈಯಲ್ಲಿ ಏನಾದರೂ ದಾರ ಇದ್ರೆ, ಸೊ ಖಡ್ಗ, ವಾಚಸ್ಸು ಅವೆಲ್ಲಾದ್ರೂ ಡಿವೈಸ್ಗಳಿದ್ರೆ, ಕಿವಿಯಲ್ಲಿ ಏನಾದರೂ ಇದ್ರೆ ಇವನ್ನೆಲ್ಲನೂ ಕೂಡ ತೆಗೆದಾಕ್ಬಿಟ್ಟು ಹೋಗ್ರಿ. ಅಲ್ಲಿ ಹೋದ ತಕ್ಷಣ ಔಟ್ ಆಫ್ ಸ್ಟೇಟ್ ಹೋಗಿರ್ತೀರಿ, ಬಹಳಷ್ಟು ತೊಂದರೆಗಳಾಗ್ತಿರ್ತಾವೆ. ಬ್ಯಾಗನ್ನು ಒಂದು ಸೈಡ್ ಇಟ್ಟಿರ್ತಿರ್ತಾರ. ಸೊ ಏನಾದರೂ ಬ್ಯಾಗ್ ಮಿಸ್ ಆದರೆ ಜಾಸ್ತಿ ದುಡ್ಡು ಇರ್ತಕ್ಕಂಥದ್ದನ್ನ ಏನನ್ನು ತೊಗೊಂಡು ಹೋಗ್ಬೇಡ್ರಿ. ನಿಮ್ಮ ಹತ್ರ ದುಡ್ಡುಗಳನ್ನ ಅಮೌಂಟ್ ಏನಾದರೂ ಬಹಳ ಇತ್ತಪ್ಪ ಅಂದರೆ ಅಕೌಂಟ್ನಲ್ಲಿ ಇಟ್ಕೊಳ್ರಿ. ಜಸ್ಟ್ ನಿಮ್ಗೆ ಹೋಗಿ ಅಪ್ ಆ್ಯಂಡ್ ಡೌನ್ ಆಗೋ ಮಟ್ಟ ಬಹಳ ಆದರೆ ಪರ್ಸ್ನಲ್ಲಿ ಮಾತ್ರ ಇಟ್ಕೊಳ್ರಿ. ಯಾಕಂದ್ರೆ ಹಿಂದಿ ಬರ್ತಿರಲ್ಲ, ಕನ್ನಡದವ್ರು ನಾವು ಯಾಕಪ್ಪ ಅಂತಂದ್ರೆ ಸೊ ಏನೋ ಹೋಗ್ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಟೀಮನ್ನು ಕಟ್ಕೊಂಡು ಎಕ್ಸಾಮ್ಗೆ ಹೋಗ್ರಿ. ಅಲ್ಲಿ ಹೋದ ತಕ್ಷಣ ನಿಮ್ಗೆ ಆಟೋದಾರ ಆಯಿತು ಬಹಳ ತೊಂದರೆಯನ್ನು ಕೊಡ್ತಾರ. ಆಟೋದವ್ರಿಗೆ ಹೋಗಿ ಏನಾದರೂ ನೀವು ಎಕ್ಸಾಮ್ ಸೆಂಟ್ರಿಗೆ ಇಳಿಸ್ರಿ ಅಂತಂದ್ರೆ ಬರೀ ಕೇವಲ 2 ಕಿಲೋಮೀಟರ್ ಇರ್ತೈತಿ. ಅಲ್ಲಿ ನಿಮ್ಗೆ 10 ಕಿಲೋಮೀಟರ್ ಹಾಕಿ ನಿಮ್ಗೆ ಡಿಸ್ಟೆನ್ಸ್ ಮಾಡಿ ಅಮೌಂಟನ್ನು ತೊಗೊಳ್ತಾ ಇರ್ತಾರೆ. ಆ ಥರ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಎಕ್ಸಾಮಿಗೆ ಹೋಗಿ ಅಟೆಂಡ್ ಆಗ್ರಿ. ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕಂಪಲ್ಸರಿಯಾಗಿ ಎಕ್ಸಾಮಿಗೆ ತೊಗೊಂಡು ಹೋಗ್ರಿ. ಆ ಶೂಸನ್ನು ತೊಗೊಂಡೋದ್ರೂ ಕೂಡ ನೀವು ಹಾಕೊಂಡೋದ್ರೂ ಕೂಡ ಹಾಕೊಂಡೋಗ್ರಿ ಡಿಸಿಪ್ಲಿನ್, ಬಟ್ ಅಲ್ಲಿ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ ನಾರ್ಮಲಿ ಫ್ಯಾಂಟ್ ಫಾರ್ಮಲ್ ಡ್ರೆಸ್ಸನ್ನು ಹಾಕೊಂಡು ಹೋಗ್ರಿ. ಪ್ರತಿಯೊಬ್ಬರು ಕೂಡ ಫಾರ್ಮಲ್ ಡ್ರೆಸ್ಸು, ಅದರ ಮೇಲ್ಗಡೆ ಶರ್ಟನ್ನು, ಟೀ ಶರ್ಟನ್ನು ಹಾಕೊಂಡು ಹೋಗ್ರಿ. ಕೊಳಫಟ್ ಇರ್ತಕ್ಕಂಥದ್ದನ್ನು ರೌಂಡ್ ಕಲರ್ ಇದನ್ನ ಹಾಕೊಂಡು ಹೋಗೋದು ಬೆಟರ್. ಓಕೆ, ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಎಕ್ಸಾಮ್ ಇದ್ರ ಪ್ರತಿಯೊಂದು ಎಕ್ಸಾಮ್ ಸಿಲೆಬಸ್ ಆಯ್ತು, ಯಾವ ಸಬ್ಜೆಕ್ಟ್ ಇರ್ತದೆ, ಎಷ್ಟು ಮಾರ್ಕ್ಸ್ ಇರ್ತದೆ, ಎಷ್ಟು ನೆಗೆಟಿವ್ ಇರ್ತದೆ ಅಂತ ತಕ್ಷಣ ಪ್ರತಿಯೊಂದು ಹಿಂದಿ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಓಕೆನಾ? ಫಿಸಿಕಲ್ ಎಕ್ಸಾಮ್ ಪಾಸ್ ಆಗ್ತೀನಿ ಸರ್, ನಾನು ಎಕ್ಸಾಮ್ ಕ್ಲಿಯರ್ ಆಗ್ತೀನಿ ಅಂತ ಯಾರಾದರೂ ಅನ್ಕೊಂಡಿದ್ರೆ ನಮ್ಮ SSA ಡಿಫೆನ್ಸ್ ಅಕಾಡೆಮಿ ಕೋಚಿಂಗ್ ಸೆಂಟರ್ದಲ್ಲಿ ಬಾಗಲಕೋಟದಲ್ಲಿ RPF ಎಲೆಕ್ಷನ್ ಫಿಸಿಕಲ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಿಸಿಕಲಿಗೆ ಬಂದೆ ಯಾರಾದರೂ ಜಾಯಿನ್ ಆಗಬಾರಿದ್ರಪ್ಪ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ ಮಾಡ್ಕೊಂಡು ಫಿಸಿಕಲ್ ತಯಾರಿಗೆ ಪ್ರತಿಯೊಬ್ಬರು ಕೂಡ ಬಂದು ಅಟೆಂಡ್ ಆಗ್ರಿ. ಇದ್ರ ಕೀ ಆನ್ಸರ್ ಯಾವಾಗ ಬರ್ತಾ, ಇದ್ರ ರಿಸಲ್ಟ್ ಯಾವಾಗ ಬರ್ತಾ, ಪ್ರತಿಯೊಂದು ಅಪ್ಡೇಟ್ ಅನ್ನ ನಾನು ಹೇಳ್ತಾನೆ ಇರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರನ್ನ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ರೈಟ್ ಸೈಡ್ಗೆ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಶನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಜೈ ಹಿಂದ್, ಜೈ ಕರ್ನಾಟಕ.